ನಮಸ್ಕಾರ. ಇವತ್ತು ನಾವು ದೌಲತಾಬಾದ್ ಫೋರ್ಟು ಮತ್ತು ದೇವಗಿರಿ ಫೋರ್ಟ್ ಅಂತ ಎರಡು ಹೆಸರಲ್ಲಿ ಕರೀತಾರೆ. ಇದು ಔರಂಗಾಬಾದ್ನ ಕೆಲವೊಂದು 25-30 ಕಿಲೋಮೀಟ್ರ್ ಹೋದರೆ ಸಿಗುವಂಥ ಒಂದು ಫೋರ್ಟ್. ಇದು ತುಂಬ ಪುರಾತನವಾದ ಫೋರ್ಟ್ ಅಂತಂದರೆ ರಕ್ಷಣೆ ಮಾಡೋಕ್ಕೆ ಅಂತ ಇಟ್ಟಿರ್ತಾರೆ ಊರಿನ ಸೈನಿಕರನ್ನ, ಊರಿನ ಜನನ. ಅದನ್ನು ಹೇಗೆ ಕಾಲಕ್ರಮೇಣ ದಾರಿಗೆ ಒಳಗಾಗಿ ಒಬ್ಬರು ರಾಜರಿಂದ ಇನ್ನೊಬ್ಬರು ರಾಜರ ಕೈಗೆ, ಆಡಳಿತ ಕೈಗೆ ಬದಲಾಗ್ತಾ ಬರುತ್ತೆ ಅಂತ ನೋಡಿ. ಸಖತ್ತಾಗಿದೆ. ಓಕೆ, ಲೆಟ್ಸ್ ಗೋ. ಫೋರ್ಟ್ ಎಂಟ್ರಿ ಇದು. ಸೊ ಇಲ್ಲಿ ಏನೋ ಲೊಕೇಶನ್ ಮ್ಯಾಪ್ ಇದೆ, ನೋಡೋಣ ಏನಂತ. ಸೊ ಓಕೆ, ಇದೆಲ್ಲ ಇಷ್ಟು ಮೀಟರ್ಸ್ ಇದೆ ಲೊಕೇಶನ್. ಓಕೆ ಫೈನ್, ಸೂಪರ್. ಇಲ್ಲಿ ನೋಡುವ ಏನೋ ಫಿರಂಗಿ ಇದೆ ನೋಡಿ. ಇದು ದೌಲತಾಬಾದ್ ಡಿಸ್ಟ್ರಿಕ್ಟ್ ಫೋರ್ಟ್. ಇಲ್ಲಿ ಇದೆ ನೋಡಿದು ದ ಬಿಗ್ಗೆಸ್ಟ್. ನೋಡಿ, ಇಲ್ಲೊಂದು ಕೆನನ್ ಬಗ್ಗೆ, ಒಂದು ಫಿರಂಗಿ ಬಗ್ಗೆ ಒಂದು ಹಿಸ್ಟ್ರಿ ಇದೆ. ನಮ್ಮ ಭಾರತಕ್ಕೆ ಫಿರಂಗಿ ಸ್ಟಾರ್ಟ್ ಮಾಡಿದ್ದು 15th ಸೆಂಚುರಿಲೇ ನೋಡಿ. ಇದು ಅತಿ ಹೆಚ್ಚು ಫಿರಂಗಿ ಇರೋದು ಈ ದೌಲತಾಬಾದ್ ಫೋರ್ಟಲ್ಲೇ ಅಂತೆ ಸಿಕ್ಕಿರೋದು. ತುಂಬ ಕ್ಯಾನನ್ ಬಂದ್ಬಿಟ್ಟು ಬ್ರಾಸ್ ತಾಮ್ರದಲ್ಲಿ ಮಾಡ್ತಿದ್ರಂತೆ. ಒಂದು ಸತಿ ಫೈರ್ ಮಾಡಿದ್ರೆ 1 ಕಿಲೋಮೀಟ್ರಿಂದ 3.5 ಕಿಲೋಮೀಟ್ರ್ವರೆಗೂ ಫೈರ್ ಆಗತ್ತೆ. ನೋಡಿ ಹೇಗಿದೆ ಡಿಸೈನು. ಇಲ್ಲಿ ನೋಡಿ, ಬ್ಯೂಟಿಫುಲ್. ಇದೇನು ಟಗರು ಆಕಾರದಲ್ಲಿದೆ ಅಲ್ಲ, ಉಲ್ಟಾ ನೋಡಬೇಕು. ಓಕೆ, ಎಂಟ್ರೆನ್ಸ್ ಎಲ್ಲ ನೋಡಿ, ಆನೆ ಇದೆ 2 ಕಡೆ. ಒಬ್ಬಾ ಇದು ನೋಡಿ, ಇದು ಯಾವ ಮಠದಲ್ಲಿದೆ ಇದು. ಗೇಟು. ಇದನ್ನೆಲ್ಲ ನೋಡಿದ್ರೆ ಹಳೇ ಕಾಲದ ದೇವಸ್ಥಾನದ ಕಂಬದ ನೆನಪು ಬರ್ತಾ ಇದೆ ನೋಡಿ. ಸಾಕಾಗಿದೆ. ಸ್ವಲ್ಪ ದೂರದಲ್ಲಿ ಏನೋ ಒಂದು ಪಿಲ್ಲರ್ ಕಾಣಿಸ್ತಾ ಇದೆ. ಎಡಕ್ಕೆ ನಮಗೆ ಸರಸ್ವತಿ ವೆಲ್ ಅಂತ ಇದೆ, ನೋಡೋಣ. ಸೂಪರ್. ಇಲ್ಲೊಂದು ಮಾಹಿತಿ ಇದೆ, ಇನ್ಫಾರ್ಮೇಷನು ಇದ್ರ ಬಗ್ಗೆ. ಓಕೆ, ನಮ್ಮ ಔರಂಗಾಬಾದಲ್ಲೇ ಈ ಥರ ಕೋತಿಗಳು ಸಿಗ್ತವೆ. ಇದಕ್ಕೆ ಮುಷ್ಯ ಅಂತಾರೆ. ಮುಷ್ಯ ನಮ್ಮ ಮಲೆನಾಡು ಕಡೆ ನೋಡಿ. ಇದು ಸುಮಾರು ಇದ್ದಾವೆ ಇಲ್ಲಿ ಎಲ್ಲೇ ಹೋದ್ರೂ ಈ ಥರ ಕಾಡಲ್ಲೇ ಅಥವಾ ಯಾವುದೇ ಟೂರಿಸ್ಟ್ ಜಾಗದಲ್ಲೇ ಈ ಥರ ಒಂದು ಕೋತಿ ಸಿಗುತ್ತೆ. ಸೊ ಇದು ನೋಡೋಣ, ಝೂಮ್ ಮಾಡಿ ನೋಡೋಣ. ಇದು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಇದೇನು ಅಂತ ಗೊತ್ತಿಲ್ಲ. ಒಂದು ಪಿಲ್ಲರು. ಹಾಯ್. ಲೆಫ್ಟಲ್ಲೇ ನಮಗೆ ಭಾರತ್ ಮಾತಾ ಟೆಂಪಲ್, ಹಾತಿ ಟ್ಯಾಂಕ್ ಅಂತೆ. ಸೊ ಇದೊಂದು ಟ್ಯಾಂಕು ಎಂಟಿ ಇದೆ. ಪ್ರಾಬಬ್ಲಿ ಮಳೆಗಾಲದಲ್ಲೇ ನೀರನ್ನ ಶೇಖರಣೆ ಮಾಡ್ತಾರೆ ಅಂತ ಅನಿಸುತ್ತೆ. ದೇವಸ್ಥಾನ ಇದು. ಒಂದು ಇಂಟ್ರೆಸ್ಟಿಂಗ್ ಮಾಹಿತಿ ಇದೆ ಇಲ್ಲಿರೋ ಇದು ಟೆಂಪಲ್ ಎಂಟ್ರೆನ್ಸ್. ಮುಂಚೆ ದೇವಸ್ಥಾನ ಆಗಿತ್ತಂತೆ 10th and 11th ಸೆಂಚುರಿ. ಕಾಲಕ್ರಮೇಣ 13th ಸೆಂಚುರಿ ಮೇಲೆ ಇದನ್ನು ಮಾಸ್ಕ್ ಆಗಿ ಕನ್ವರ್ಟ್ ಮಾಡಿದ್ರಂತೆ. ಸೊ ಆ ದೇವಸ್ಥಾನ ಉಳಿದ ಆವೇಶಗಳೇ ಮಾಸ್ಕ್ ಆಗಿ ಕನ್ವರ್ಟ್ ಮಾಡಿದ್ದಾರೆ ಅಂತೆ. ನೋಡೋಣ. Very good.
ಸೊ ಈ ಕಂಬನ ನೋಡ್ತಾ ಇದ್ದರೆ ಇದೆಲ್ಲ ಹಿಂದೂ ಟೆಂಪಲ್ಗೆ ಸೇರಿರುವಂಥ ಕಂಬಗಳು 9ನೇ 10ನೇ ಸೆಂಚುರಿಯಲ್ಲಿ ಶತಮಾನದಲ್ಲಿ ಮಾಡಿದಂಥ ದೇವಸ್ಥಾನಗಳು. ಕಾಲಕ್ರಮೇಣ ಯುದ್ಧ ನಡೆದಾಗ ದಾಳಿಗೊಳಗಾಗಿ ಅದು ಮಾಸ್ಕಾಗಿ ಕನ್ವರ್ಟ್ ಆಗುತ್ತೆ. ನೋಡಿ ಇದು ಒಂದು ದೇವಸ್ಥಾನ ಆಗಿತ್ತಂತೆ, ಅದನ್ನು ಮಾಸ್ಕಾಗಿ ಕನ್ವರ್ಟ್ ಮಾಡಿದ್ದಾರೆ. ಇಲ್ಲಿ ಆದರೂ ಅಲ್ಲಿ ದೇವಸ್ಥಾನದ ಒಂದು ಮೂರ್ತಿ ಇದೆ ಒಳಗಡೆ ನೋಡಿ, ಪೂಜೆ ನಡೆಯುತ್ತೆ. ನೋಡಿ ಈ ಕಂಬ ಎಲ್ಲ ನೋಡ್ತಾ ಇದ್ರೆ ಇದೆಲ್ಲ ದೇವಸ್ಥಾನದ ಆರ್ಕಿಟೆಕ್ಟ್ಗಳು ಅಲ್ಲ ನೋಡಿ. ಸೊ ಇದ್ರ ಮೇಲ್ಗಡೆ ದೇವಸ್ಥಾನದ ಮೇಲೆ ಏನು ಮಾಡ್ತಾರೆ, ಕಟ್ತಾರೆ ಮಾಸ್ಕ್ ಮಾಡೋಕ್ಕೆ ನೋಡಿ. ಸೊ ಈ ಹಿಸ್ಟ್ರಿ ಎಷ್ಟು ಇಂಟ್ರೆಸ್ಟಿಂಗ್ ಅಂತಂದರೆ, ಪ್ರತಿ ಶತಮಾನದಲ್ಲೂ ಬದಲಾಗ್ತಾ, ಬೇರೆಯವ್ರ ಕೈ ಸೇರ್ತಾ, ಬೇರೆಯವ್ರ ಆಳ್ವಿಕೆ ಬಂದಾಗ ಅವ್ರಿಗೆ ಹೇಗೆ ಬೇಕೋ ಅದನ್ನು ಕನ್ವರ್ಟ್ ಮಾಡಿಕೊಂಡು ಮುಂದುವರ್ಸ್ಕೊಂಡು ಅದನ್ನು ಹೋಗೋವಂಥ ಪದ್ಧತಿಗಳು, ರೂಢಿಕೆ ನೋಡಿ. ಇದೆಲ್ಲ ಒಂದು ಕಾಲದಲ್ಲೇ ಒಂದು ಒಳ್ಳೆಯ ದೇವಸ್ಥಾನ ಆಗಿದೆ ಇದು ಈ ಜಾಗ. ಅದಾದ ನಂತರ ಇದನ್ನು ಇಸ್ಲಾಮಿಕ್ ರಿಲಿಜನ್ಗೆ ಮಾಸ್ಕ್ ಕನ್ವರ್ಟ್ ಮಾಡಿ ಬಿಲ್ಡ್ ಮಾಡ್ತಾರೆ. ಈಗ ನಾವು ಪಿಲ್ಲರ್ ಹತ್ರ ಬಂದಿದ್ದೀವಿ. ಸೂಪರ್, ನೋಡೋಣ ಇದೇನಿಂತ ಇದ್ರ ಬಗ್ಗೆ ಹಿಸ್ಟ್ರಿ. ಇದು ಪರ್ಷಿಯನ್ ಆರ್ಕಿಟೆಕ್ಟ್ ಅಂತೆ ಅದು. ಸೊ ಇದು 14ನೇ ಶತಮಾನದಲ್ಲಿ ಗುಜರಾತ್ ಯುದ್ಧದಲ್ಲಿ ಬಹಮನಿಗಳು ಗೆದ್ದಾಗ ಆ ಯುದ್ಧಕ್ಕೆ ಗೆದ್ದಿದ್ದ ಸಂಕೇತವಾಗಿ ಇದನ್ನು ಕಟ್ಟಿದ್ದಾರೆ ನೋಡಿ. ಇದು ಹೋಗೋಣ ಅಂತಂದರೆ ಇಲ್ಲಿ ಡೋರು ಕ್ಲೋಸ್ ಆಗಿದೆ, ಆಕ್ಸೆಸ್ ರಿಸ್ಟ್ರಿಕ್ಟೆಡ್. ಯಾಕೆ ಅಂತಂದರೆ ನಮ್ಮಲ್ಲಿ ಇನ್ನೂ ಒಳ್ಳೊಳ್ಳೆ ಸ್ಕಿಲ್ಡ್ ಜನ ಇದ್ದಾರೆ, ಹೋದರೆ ಈ ಥರ ಕೆತ್ತನೆ ಮಾಡ್ತಾರೆ ನೋಡಿ. ಎಲ್ಲೂ ಬಿಡಲ್ಲ ನಮ್ಮ ಜನ, ಹಿಂಗಂದ್ರೆ ಕೆತ್ತಿ ಇರೋದನ್ನೆಲ್ಲ ಅವ್ರ ಸಿಗ್ನೇಚರ್ ಹಾಕಿಬಿಡ್ತಾರೆ. ಇದೊಂದು ಇಂಟ್ರೆಸ್ಟಿಂಗು ಪಿರಂಗಿಗಳದು ಕೆನಾನ್ ಗ್ಯಾಲರಿ ಅಂತೆ, ನೋಡೋಣ ಸಕ್ಕತ್ತಾಗಿರುತ್ತೆ. ಲೆಟ್ಸ್ ಗೋ. ಇದು ನೋಡಿ ಪಿರಂಗಿ ಗ್ಯಾಲರಿ. ಸೊ ಎಲ್ಲ ಸೈಜ್ ಪಿರಂಗಿ ಇದ್ದಾವೆ ಇಲ್ಲಿ, ನೋಡೋಣ ನೋಡಿ. ಇದು ಇಲ್ಲೊಂದು ಮ್ಯೂಸಿಯಂ ಇದೆ, ನೋಡೋಣ. ಸೊ ಇಲ್ಲೊಂದು ಮ್ಯೂಸಿಯಂ ಥರ ಇದೆ, ಗಣೇಶ ವಿಗ್ರಹ. ಸೊ ಇದೇನಂದರೆ ಕಾಲಕ್ರಮೇಣ ಮಹಾವೀರದು ಎಲ್ಲ ಇದೆ. ಕಾಲಕ್ರಮೇಣ ನಮ್ಗೆ ಹೇಗೆ ಒಂದು
ಶತಕದ ನಂತರ ಆಡಳಿತ ಬದಲಾಗ್ತಾ ಒಬ್ಬ ದಾಳಿ ಒಳಗಾಗ್ತಾ ಮುಂಚೆ ನಮ್ಮ ನೋಡ್ದಂಗೆ ಬುದ್ಧಿಸಮ್ ಇತ್ತು, ಜೈನಿಸಮ್ ಇತ್ತು, ಹಿಂದೂಯಿಸಮ್ ಇತ್ತು, ಮುಘಲರು ಬರ್ತಾರೆ. ಅವರವ್ರು ಬಂದಾಗ ಇದೆಲ್ಲ ಅವ್ರದ್ದು ಅಸ್ತಿತ್ವ ತಂದಿಲ್ಲಿಡ್ತಾ ಹೋಗ್ತಾರೆ. ಸೊ ಇದೆಲ್ಲ ಪಾಳು ಬಿದ್ದಿದ್ದು. ಇದಕ್ಕಿಂತ ಮುಂಚೆ ಹಿಂದೂಯಿಸಮ್ ಇತ್ತು ಇಲ್ಲಿ ಈ ಜಾಗದಲ್ಲೇ ಸುಮಾರು ಅಂತ. ಅದರದ್ದು ಕುರುಹುಗಳಿಲ್ಲ ನೋಡಿ. ಇದೆಲ್ಲ ಮುಂಚೆ ದೇವಸ್ಥಾನ ಇತ್ತು, ನಮ್ಮ ರಾಜರದ ಆಡಳಿತ ಇತ್ತು ಇಲ್ಲಿ. ಸೊ ಅದಾದ ನಂತರ ಮುಘಲರ ಕೈಗೆ ಸೇರಿದಾಗ ದಾಳಿಗೊಳಗಾಗಿ ಇದೆಲ್ಲ ನಾಶ ಆಗುತ್ತೆ. ನಾಶ ಆದಾಗ ನೋಡಿ ಇದೆಲ್ಲ ನಮ್ಮ ಹಿಂದೂಗಳಿಗೂ ಸಂಬಂಧಪಟ್ಟಿದ್ದು. ಅವರ ಇಸ್ಲಾಮಿಕ್ ಧರ್ಮದ ಪ್ರಕಾರ ಏನು ಬೇಕು ಅದನ್ನು ಮಾಡ್ತಾ ಹೋಗ್ತಾರೆ. ಸೊ ಇದೆಲ್ಲ ನೋಡಿ. ಫೋಟೋ ಹತ್ತಾ ಇದ್ದರೆ ಕೋಟೆ ದಾಟ್ತಾ ಒಳಗೆ ಇನ್ನು ಕೋಟೆಗಳು ಬರ್ತಾನೇ ಇದೆ ನೋಡಿ. ಸೊ ಅದಕ್ಕೆ ಹೇಳೋದು ಕೋಟೆನ ಭೇದಿಸೋದು ತುಂಬ ಕಷ್ಟ ಅಂತ. ಸೊ ಹೋಗ್ತಾ ಇದ್ರೆ ಎವ್ರಿ ಪ್ಯಾಸೇಜ್ನ ನಾವು ಕ್ರಾಸ್ ಮಾಡ್ತಾ ಹೋಗ್ಬೇಕಾಗುತ್ತೆ ನೋಡಿ. ಚಿನ್ನಿ ಮಹಲ್ ಅಂತೆ. 16ನೇ ಶತಮಾನ. ಓಕೆ, ಲೆಟ್ಸ್ ಗೋ. ಇನ್ನು ಹತ್ತಬೇಕಾಗಿರೋದು ಇನ್ನೂ ಅಷ್ಟು ದೂರ ಹೋಗಬೇಕು. ಲೆಟ್ಸ್ ಕೀಪ್ ಮೂವಿಂಗ್. ಒಂದು ವ್ಯೂ ಪಾಯಿಂಟ್ ಇದೆ, ನೋಡೋಣ ಹೇಗೆ ಕಾಣುತ್ತೆ ಅಂತ. ಓಕೆ, ಇದು ವ್ಯೂ ಪಾಯಿಂಟ್ ಇದ್ದಂಗೆ ನೋಡಿ. ಅವಾಗ ನೋಡಿದ್ವಲ್ಲ ಅದು ಕೋಟೆನೆಲ್ಲ ದಾಟ್ಕೊಂಡು ಬಂದ್ವಿ. ಈಗ ನಾ ಹತ್ತೋದಿದೆ, ಮೇಲೆ ಹೋಗ್ಬೇಕು. ಓಕೆ, ನೋಡಿದ್ದು ಟಗರು ಮುಖ ಇದೆ, ಟಗರು ಆಕಾರದಲ್ಲಿದೆ. ಇದು ತಿರಂಗಿ. ಇಲ್ಲೆರಡು ಸಿಂಹದ ಕೆತ್ತನೆ ಮಾಡಿದ್ದಾರೆ. ಅಲ್ಲಿಂದ ಸ್ಟ್ರೈಟಾಗಿ ಯಾರಾದರೂ ಬಂದರೆ ದಾಳಿ ಮಾಡೋಕ್ಕೆ. ನೋಡಿ, ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ತೋರಿಸ್ತೀನಿ. ಈ ಫೋರ್ಟ್ ಇದೆಯಲ್ಲ, ತೋರಿಸ್ತೀನಿ ನಿಮಗೆ ರೀ. ಇದು ನೀವು ಎಂಟ್ರಿ ಕೊಡಬೇಕಂದ್ರೆ ಎಲ್ಲ ದಾಟ್ಕೊಂಡು ಬಂದ್ವಿ. ಈ ಜಾಗಕ್ಕೆ ನೀವು ಎಂಟ್ರಿ ಕೊಡಬೇಕು ಅಂತಂದರೆ ಆ ಕಾಲದಲ್ಲೇ ಈ ಥರ ಒಂದು ನೋಡಿ ಮಧ್ಯದಲ್ಲೇ ನೋಡಿ ಕಾಣಿಸ್ತಾ ಇದೆಯಾ ನೋಡಿ, ಇಲ್ಲಿ ಕೋಟೆ ಮಧ್ಯದಲ್ಲೇ ನೀರು ಹಾಕೋರಂತೆ. ಇಲ್ಲೆಲ್ಲ ಮೊಸಳಾಗಿರೋದಂತೆ. ಯಾರೋ ಈ ಕೋಟೆಗೆ ಹೋಗ್ಬೇಕಂದ್ರೆ ಅಲ್ಲಿಂದ ಜಂಪ್ ಮಾಡಿ ಮೊಸಳೆನೆಲ್ಲ ಬೇಯಿಸ್ಕೊಂಡು ಹೋಗೋ ಅಷ್ಟಿಗೆ ಅವ್ನು ಬದುಕಿದ್ರೆ ಇಲ್ಲಿ ಕೋಟೆ ಹತ್ಕೊಂಡು ದಾಳಿ ಮಾಡೋಕ್ಕೆ ಹೋಗ್ಬೋದು. ಬಟ್ ಅಷ್ಟರೊಳಗೆ ಈ ಕೋಟೆ ಬೇಯಿಸೋದೇ ಕಷ್ಟ. ಹಂಗೂ ಬೇಯಿಸಿದ ಅಂದರೆ ಇದೊಂದು ಚಾಲೆಂಜ್ ಟಾಸ್ಕ್ ಇದೆ. ಮೊಸಳೆಲ್ಲ ಇರೋದಂತೆ, ಅದನ್ನು ದಾಟ್ಕೊಂಡು ಹೋಗೋದೇ ಒಂದು ಫೈನಲ್ ಸ್ಟೇಜು. ರಾಜರು ಕೋಟೆನ ಸಂರಕ್ಷಣೆ ಮಾಡ್ತಾಯಿದ್ರು ಈ ರೀತಿ. ಯಾರು ಶತ್ರುಗಳು ಕೋಟೆಗೆ ನುಗ್ದಂಗೆ ಇರೋಕ್ಕೆ. ಸೊ ಯಾರು ದಾಳಿ ಮಾಡಬಾರ್ದು ಅಂತ ಎಷ್ಟು ಪ್ರೊಟೆಕ್ಟ್ ಮಾಡ್ತಿದ್ರು ಅಷ್ಟು ಪ್ರೊಟೆಕ್ಟ್ ಮಾಡ್ತಾಯಿದ್ರು. ಸೊ ಇಂಟ್ರೆಸ್ಟಿಂಗ್ ಇನ್ನೊಂದಿದೆ. ಈ ಕೋಟೆ ಒಳಗೆ ಫೈನಲ್ ಸ್ಟೇಜ್ ನಾವು ಬರ್ತಾಯಿದ್ರೆ ಇಲ್ಲೊಂದು ರಾಕ್ ಕೇವ್ ಇದೆ ಅಂತೆ, ನೋಡೋಣ. ಸೊ ಕೋಟೆ ಒಳಗೆ ಬಂದರೆ ನಿಮಗೆ ಇಂಟ್ರೆಸ್ಟಿಂಗ್ ಆಗಿ ಮೋಸ್ಟ್ಲಿ ನಾವೆಲ್ಲ ರಾಕ್ ಕಟ್ ಕೇವ್ ನೋಡಿದ್ವಲ್ಲ, ಅದೇ ಥರ ಇಲ್ಲೂ ಒಂದು ಕೇವ್ ಇದೆ ನೋಡಿ. ಸಕಲಾಗಿದೆ ಅಲ್ಲ. ಸೊ ಇದು ಆ ಕಾಲಘಟ್ಟದ ಒಂದು ಕೇವ್. ಇದು ಅದ್ರ ಒಳಗಡೆ ಪ್ಯಾಸೇಜ್ ಎಲ್ಲ ಮಾಡಿದ್ದಾರೆ, ಡಾರ್ಕ್ ಪ್ಯಾಸೇಜ್ ಅಂತ, ಸೀಕ್ರೆಟ್ ಡಾರ್ಕ್ ಪ್ಯಾಸೇಜ್. ಇದು ಒಂಥರ ಡಾರ್ಕ್ ಪ್ಯಾಸೇಜ್ ಅಂತ. ಇದು ಒಳಗೆ ಬಂದರೆ ನಿಮಗೆ ಅನ್ಈವನ್ ಸ್ಟೆಪ್ಸ್ ಎಲ್ಲ ಇದೆ, ಹುಷಾರಾಗಿ ಹೋಗಬೇಕು.
ಫೋರ್ಟಿನ ಕೊನೆಯ ಹಂತದಲ್ಲಿದ್ದೀವಿ. ಇದು ಎಂಡ್ ಪಾಯಿಂಟ್ ಅಂತೆ. ಗಣೇಶ ದೇವಸ್ಥಾನ ಇದೆ, ನೋಡೋಣ. ಇದು ಗಣೇಶ ದೇವಸ್ಥಾನ, ಆದರೆ ಸ್ವಲ್ಪ ಇಸ್ಲಾಮಿಕ್ ಸ್ಟೈಲಲ್ಲಿದೆ. ಮೇ ಬಿ ಮೊಘಲರ ಕಾಲದಲ್ಲೇ ಈಗೇನಾದರೂ ಬದಲಾವಣೆ ಆಗಿದೆಯಾ, ಆಗಿರಬಹುದು. ನೋಡಿ ಇದೆಲ್ಲ ಇದು ಗಣೇಶ ದೇವಸ್ಥಾನದ ಮೂಲ ವಿಗ್ರಹ ಅಲ್ಲ ಅನಿಸುತ್ತೆ, ಬಟ್ ಸ್ಟಿಲ್ ಚೆನ್ನಾಗಿದೆ. ಇಷ್ಟಾದರೂ ಉಳಿಸ್ಕೊಂಡು ಬಂದಿದೆಯಲ್ಲ. ಮೇಲ್ಗಡೆ ಟೂಮ್ ಇದೆ ದೇವಸ್ಥಾನದ ಮೇಲ್ಗಡೆ. ಓಕೆ, ಇದು ಎಂಡ್ ಪಾಯಿಂಟ್ ಅಂತೆ. ಬರ್ತಾನೆ ಇದ್ದೀನಿ, ಮುಗಿತಾ ಇಲ್ಲ. ನೋಡಿದ್ದು ಇದು ಲಾಸ್ಟ್ ಎಂಡ್ ಪಾಯಿಂಟು. ನಾವು ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸೊ ಫೈನಲಿ ಇಲ್ಲಿ ಎಂಟ್ರಿ ಆದ್ವಿ. ಇದು ಎಂಡ್ ಪಾಯಿಂಟ್ ಅಂತೆ. ಈ ಎಂಡ್ ಪಾಯಿಂಟಿಂದ ಒಂದು ಸಿಟಿ ವ್ಯೂ ಸಿಗುತ್ತೆ ನಿಮಗೆ, ನೋಡಿ. ಈಗ ನಾವು ಟ್ರೆಕ್ ಮಾಡ್ಕೊಂಡು ಮೇಲೆ ಬಂದ್ವಿ. ನಾವು ಎಲ್ಲಿ ಸ್ಟಾರ್ಟ್ ಮಾಡಿದ್ದು ಅಂದರೆ ನೋಡಿ ಇಲ್ಲಿ ಈ ಜಾಗದಿಂದ ಟ್ರೆಕ್ ಮಾಡಿ ಬಂದ್ವಿ. ಹಿಂಗೆ ಬಂದು ಈಗ ಎಂಡ್ ಪಾಯಿಂಟಿಗೆ ಇಲ್ಲಿ ಬಂದು ರೀಚ್ ಆಗಿದ್ದೀವಿ. ಕೊನೆಯ ಭಾಗ ಇದು ಎಂಡ್ ಪಾಯಿಂಟ್. ಇದು ನಾವು ಅಲ್ಲಿಂದ ಟ್ರೆಕ್ ಮಾಡಿ ಮೇಲೆ ತುಂಬ ಕನ್ಫ್ಯೂಷನ್ ಆಯಿತು. ಅಲ್ಲೊಂದು ಎಂಡ್ ಪಾಯಿಂಟ್, ಇಲ್ಲೊಂದು ಎಂಡ್ ಪಾಯಿಂಟ್ ಅಂತ. ಕೊನೆಗೆ ಇದು ಫೈನಲ್ ಎಂಡ್ ಪಾಯಿಂಟು. ಇಲ್ಲೊಂದು ಫಿರಂಗಿ ಇದೆ. ಸೊ ಇದು ಒಂಥರ ಮಿನಿ ಟ್ರೆಕ್ ಆಗ್ದಂಗೆ ಆಗುತ್ತೆ. ಟ್ರೆಕ್ಕಿಂಗ್ ಮಾಡೋರು ಒಂದು ಮಿನಿ ಟ್ರೆಕ್ ಮಾಡೋದು 1.5 to 2 ತಾಸು ಆಗುತ್ತೆ ನಿಮ್ಗೆ ಏನೋ ಟ್ರೆಕ್ಕಿಂಗ್ ಮಾಡಬೇಕು ಅಂತ. ಸೊ ಆನ್ ದಿ ವೇ ಬರ್ತಾ ನೀವು ಇದು ಜಾಗ ನೋಡಿಕೊಂಡು ಆರಾಮಾಗಿ ಬರ್ಬೋದು. ಒಳ್ಳೊಳ್ಳೆ ಹಿಸ್ಟಾರಿಕಲ್ದು ಜಾಗಗಳಿದ್ದಾವೆ, ಫೋರ್ಟ್ ಬಗ್ಗೆ ಅಥವಾ ಅಲ್ಲಿರೋಂಥ ಮ್ಯೂಸಿಯಮ್ ಆಗಲಿ. ಸೊ ಅದೆಲ್ಲ ನೋಡಿಕೊಂಡು ಕೊನೆ ಎಂಡ್ ಪಾಯಿಂಟ್ ಮುಗಿಸಿದ್ವಿ. ಒಳ್ಳೆ ಟ್ರೆಕ್ ಆಗಿದೆ. ನನಗಂತೂ ಒಂದು ಒಳ್ಳೆ ಕಾರ್ಡಿಯೋ ಸೆಷನ್ ಆದಾಗಿದೆ. ಇವತ್ತಿಗೆ ಈ ವ್ಲಾಗ್ ಮುಗೀತು. ಓಕೆ, ಹೋಪ್ಫುಲಿ ನೀವೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಐ ಸಿ ಯು ನೆಕ್ಸ್ಟ್ ಟೈಮ್. ಬಾಯ್.